Excel Techno School, Guruvayanikere, Venuru. Admission open now. ಈಗ ಬೆಂಗಳೂರಲ್ಲಿ ಇತ್ತೀಚೆಗೆ ಬಹಳ ಚರ್ಚಿತವಾದಂಥ ವಿಷಯ ಟನಲ್ ರೋಡ್ಗಳನ್ನು ಮಾಡತಕ್ಕಂಥದ್ದನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾವನೆಯನ್ನು ಮಾಡಿದ್ರು. ಅದರ ಪ್ರಾರಂಭಿಕ ಅನುಮಾನವನ್ನು ಕೂಡ ನಾವು ವ್ಯಕ್ತಪಡಿಸ್ತೀವಿ. ಎಲ್ಲೂ ಸಾಯಿಲ್ ಟೆಸ್ಟ್ ಮಾಡಿಲ್ಲ ಮತ್ತು ತಜ್ಞರ ವರದಿಯನ್ನು ತಗೊಂಡಿಲ್ಲ, ಇಲಾಖೆಗಳಿಂದ ಎನ್ಒಸಿಗಳನ್ನು ತಗೊಂಡಿಲ್ಲ. ಬಹಳ ಅರಾತುರಿಯಲ್ಲಿ ಈಗಾಗಲೇ ಟೆಂಡರ್ ಅನ್ನು ಕೂಡ ಕರೆದಿದ್ದಾರೆ. ಟೆಂಡರ್ಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಈ ವಿಚಾರದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿ ಇದು ಜನಗಳಿಗೆ ಎಷ್ಟು ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಬಹಳ ಪ್ರಮುಖವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ದಕ್ಷಿಣದ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯರವರು ಮತ್ತು ನಮ್ಮ ಮುಖಂಡಗಳೆಲ್ಲ ಕೂಡ ಇದನ್ನ ಕೆಲವು ವೈಜ್ಞಾನಿಕ ಕಾರಣಗಳನ್ನ ಇಟ್ಕೊಂಡು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದ್ರೆ ಟನಲ್ ರೋಡ್ ಆಗಬೇಕು ಅಂತಂದ್ರೆ ಕನಿಷ್ಠ ಒಂದು 60 ಅಡಿ ಒಳಗಡೆ ಹೋಗ್ಬೇಕಾಗ್ತದೆ. ಸೊ 60 ಅಡಿ ಒಳಗಡೆ ಹೋಗ್ಬೇಕಾದ್ರೆ ಭೂಮಿ ಒಳಗಡೆಗೆ ಹಾರ್ಡ್ ರಾಕ್ ಎಲ್ಲಿದೆ, ಸಾಫ್ಟ್ ರಾಕ್ ಎಲ್ಲಿದೆ, ಒಳಗಡೆ ಏನಾದರೂ ನದಿ ಮೂಲಗಳೇನಾದರೂ ಇದೆಯಾ, ನೀರು ಹರಿವು ಏನಾದರೂ ಇದೆಯಾ, ಇಲ್ಲ ಈಗ ಬೆಂಗಳೂರಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ ಏನು ಕಟ್ಟವ್ರೆ ಅದರದ್ದು ಏನಾದರೂ ಪುಟಿಂಗ್ ಕೆಳಗಡೆವರೆಗೂ ಹೋಗಿದೆಯಾ, ಯಾವುದನ್ನು ಕೂಡ ಪರಿಶೀಲನೆ ಮಾಡದೆ ಅರಾತುರಿಯಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಅವ್ಯವಹಾರಕ್ಕೆ ಎಡೆ ಕೊಡ್ತಾ ಇರ್ತಕ್ಕಂಥದ್ದನ್ನು ಬಿಟ್ರೆ ನಾವೇನು ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಡಿ ಅಂತ ನಾವೆಲ್ಲೂ ವಿರೋಧ ಮಾಡಿಲ್ಲ. ಆದರೆ ನಿಮ್ಮ ಇಷ್ಟಾನುಸಾರ ಮಾತಾಡಿದವ್ರ ಮೇಲೆಲ್ಲ ಅರಿಯಾಯ್ತಾ ಇದ್ದೀರಿ ನೀವೆಲ್ಲ ಕೂಡ. ತೇಜಸ್ವಿ ಸೂರ್ಯ ಅವರು ಕೂಡ 2 ಬಾರಿ ಅತ್ಯಧಿಕ ಬಹುಮತಗಳಿಂದ ಜನ ಅಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅನೇಕ ಸಮಿತಿಗಳಲ್ಲಿ ಸದಸ್ಯರು ಕೂಡ ಆಗಿರ್ತಕ್ಕಂಥವ್ರು. ಎಳಸಾಗಿದ್ರೆ ಅವರನ್ನ ಅಲ್ಲಿವರೆಗೂ ತಗೊಂಡು ಹೋಗ್ತಾ ಇರಲಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಎಳಸಿಂದಾನೇ ಅವರು ಸಚಿವರಾಗಿ ಬಂದಿಖಾನೆ ಸಚಿವರು ಫಸ್ಟ್ ಆಗಿದ್ದು ಅಂತ ಕಾಣ್ತದೆ. ಸೊ ಅವ್ರು ಬೆಳ್ಕೊಂಬಂದಿರ್ತಕ್ಕಂಥದ್ದು ಯಾರು ಮಾತಾಡಿದ್ರು ಅವ್ರ ಮೇಲೆ ಅರಿಯಾಯ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಅವರಲ್ಲಿ ನಾವೊಂದು ವಿನಂತಿಯನ್ನು ಮಾಡ್ತಕ್ಕಂಥದ್ದು, ನೀವು ಎಲ್ಲ MLAಗಳನ್ನ ಕರೆದು ತಜ್ಞರನ್ನ ಕರೆದು ಅದನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಯಾಕೆ ಬರ್ತದೆ, ಯಾವ ಥರ ಮಾಡಿದ್ದೀವಿ, ಇದಕ್ಕೆ ವೆಚ್ಚ ಯಾಕೆ ಆಗ್ತದೆ, ಎಲ್ಲವನ್ನು ಕೂಡ ಅನುಮಾನವನ್ನು ಪರಿಹಾರ ಮಾಡಬೇಕು. ಅದನ್ನು ಬಿಟ್ಟು ನೀವು ಏಕಾಏಕಿ ಎಲ್ಲ ರೀತಿಯಲ್ಲಿ ನಾನು ಮಾಡೋದೇ, ನೀವು ಯಾರು ಏನು ಮಾಡ್ತೀರೋ ಮಾಡ್ರಿ ಅಂತ ಹೇಳಿದ್ರೆ ನಾವು ಸಹಜವಾಗಿ ವಿರೋಧ ಪಕ್ಷವಾಗಿ ನಾವು ವಿರೋಧವನ್ನು ನಾವು ಮಾಡೇ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇನ್ಮೇಲೆ ಆದರೂ ಕೂಡ ಹುಲ್ಕಡ್ಡಿ ಕೂಡ ಅಳಿಲು ಸೇವೆ ಅಂತ ಹೇಳ್ತಾರೆ. ಅಳಿಲು ಕೂಡ ರಾಮ ಸೇತುವೆ ಕಟ್ಟಲು ಸಹಾಯ ಮಾಡೈತೆ. ಯಾವುದನ್ನು ಕೂಡ ಹುಲ್ಕಡ್ಡಿನೂ ಕೂಡ ಕಡೆಗಣಿಸಬಾರ್ದು. ಯಾರೇ ಒಬ್ಬ ಬೆಂಗಳೂರಿನ ನಾಗರಿಕನಾಗಿ ಅವ್ರ ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರ ಕೊಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದೆ. ಸೊ ನೀವು ಇಲ್ಲಿಯವರೆಗೂ 2.5 ವರ್ಷ ಆಯಿತು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದೀರಿ. ಒಂದೇ ಒಂದು ಮೇಲ್ ಸೇತುವೆನೂ ಕಟ್ಟಿಲ್ಲ, ಗುದ್ಲಿ ಪೂಜೆನೂ ಮಾಡಿಲ್ಲ, ಒಂದೇ ಒಂದು ಅಂಡರ್ಪಾಸ್, ಸಣ್ಣ ಅಂಡರ್ಪಾಸು ಕೂಡ ಮಾಡಿಲ್ಲ. ನೀವು ಏಕಾಏಕಿ ಬಹಳ ಬೃಹತ್ ಆದಂಥ ಯೋಜನೆಗಳಿಗೆ ನೀವು ಕೈ ಹಾಕಿದ್ದೀರಿ. ಅದರ ಮಧ್ಯದಲ್ಲಿ ಇವತ್ತು ಏನು ಬೆಂಗಳೂರು ಗುಂಡಿ ವಿಚಾರ ಬರೀ ದೇಶದಲ್ಲಲ್ಲ ಹೊರದೇಶದಲ್ಲೂ ಮಾತಾಡ್ತಾರೆ. ಆ ಪರಿಸ್ಥಿತಿ ಇವತ್ತು ಬೆಂಗಳೂರು ಬಂದಿರತಕ್ಕಂಥದ್ದು. ದಯವಿಟ್ಟು ಬೆಂಗಳೂರನ್ನ, ರಸ್ತೆಗಳನ್ನ, ಕಸದ ಸಮಸ್ಯೆಗಳನ್ನ, ನಾಯಿ ಸಮಸ್ಯೆಗಳನ್ನ, ಈ ಥರದ್ದು ಬಹಳ ಗುರುತರವಾದಂಥ ಸಮಸ್ಯೆಗಳನ್ನ ಬಗೆಹರಿಸಿ ಅದಾದ್ಮೇಲೆ ತಾವು ಪರ್ಯಾಯ ವ್ಯವಸ್ಥೆಯನ್ನ ವಿರೋಧ ಪಕ್ಷದವ್ರ ಜೊತೆಯಲ್ಲೂ ಕೂತ್ಕೊಂಡು ಅವರ ಸಲಹೆಗಳನ್ನು ತಗೊಂಡು ಮಾಡಬೇಕು ಹೊರತು ಸಲಹೆಗಳನ್ನು ಕೂಡ ತಾವು ವಿರೋಧಿಸ್ತಕ್ಕಂಥದ್ದು, ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ನಿಮ್ಮ ಘನತೆಗೆ ಅದು ತಕ್ಕದಲ್ಲ ಅಂತಕ್ಕಂಥ ಒಂದು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಈಗ ನಾವು ಪ್ರಾರಂಭದಲ್ಲೇ ಧರ್ಮಸ್ಥಳದ ವಿಚಾರ ಪ್ರಸ್ತಾವನೆಯನ್ನು ಮಾಡಿದಾಗ ಅಸೆಂಬ್ಲಿ ಮತ್ತು ಹೊರಗಡೆಗೆ ಇದು ಒಂದು ದೊಡ್ಡ ಷಡ್ಯಂತ್ರ ಐತೆ, ಇದೊಂದು ಬುರುಡೆ ಗ್ಯಾಂಗು, ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದಕ್ಕೆ ದೊಡ್ಡ ಹುನ್ನಾರ ನಡೆದಿದೆ ಅಂದಾಗ ನಾವು ವಿರೋಧವನ್ನು ಕೂಡ ಮಾಡಿದ್ರು. ಆದರೂ SIT ತನಿಖೆ ಆಯಿತು, ನಾವೆಲ್ಲ ಸ್ವಾಗತವನ್ನು ಕೂಡ ಮಾಡಿದ್ವಿ. ಅಸೆಂಬ್ಲಿಯಲ್ಲಿ ಹೇಳಿದ್ರು ಬಹಳ ಬೇಗ, ಅಂದರೆ 15 ದಿನ ಆಗ್ಬೋದು, 1 ತಿಂಗಳೊಳಗಡೆಗೆ ನಾವು ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ನಾವು ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತಲೂ ಆಗ್ರಹವನ್ನು ಮಾಡಿದ್ವಿ. ಆದರೆ ಇಲ್ಲಿಯವರೆಗೂ ಕೂಡ ಕೊನೆಗೆ ಒಂದು 4 ತಿಂಗಳಾಯಿತು ಅಂತ ಕಾಣ್ತದೆ. 4 ತಿಂಗಳಿಂದ ಅಲ್ಲಿ ಗುಡ್ಡ ಅಗದಿರೋದು ಬಿಟ್ರೆ ಆ ಪ್ರಗತಿ ಏನಾಗಿದೆ ಅಂತಕ್ಕಂಥದ್ದು ಇಲ್ಲಿಯವರೆಗೂ ಕೂಡ ಸರ್ಕಾರ ಬಹಿರಂಗ ಮಾಡಲಿಲ್ಲ. ಕೆಲವರು ಹೇಳಿಕೆಗಳನ್ನು ಕೊಡ್ತಾ ಇದೆ, ಇದು ಷಡ್ಯಂತ್ರ ಹೊರಗಡೆ ಬರ್ತದೆ ಅಂತೇಳಿ. ಆದರೆ ಏನು ಬಂದಿದೆ ಅಂತ ಹೊರಗಡೆ ಬರಬೇಕಲ್ಲ. ಇವತ್ತು ಯಾರು ಕೇಸನ್ನು ಹಾಕಿ ಇಲ್ಲಿವರೆಗೂ ದೊಡ್ಡ ಷಡ್ಯಂತ್ರ ಮಾಡಿದ್ರು
ಕೇಸನ್ನು ವಿತ್ಡ್ರಾ ಮಾಡೋದಕ್ಕೆ ಹಾಕೋರೆ ಅಂತ ಹೇಳಿದ್ರೆ ಅಂದ್ರೆ ಅವರು ತಪ್ಪಿತಸ್ಥರು, ಇದ್ರಲ್ಲಿ ಏನು ಉಳ್ಳಿಲ್ಲ ಅಂತ ಆಯ್ತಲ್ಲ. ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿಯನ್ನು ಅವಹೇಳನ ಮಾಡಿದಾಗ ಅವರನ್ನು ಅರೆಸ್ಟ್ ಮಾಡಿದಿರಿ, ಜೈಲಿಗೆ ಕಳಿಸಿದಿರಿ, ಕ್ರಿಮಿನಲ್ ಮೊಕದ್ದಮೆಗಳನ್ನ ನೋಡಿದಿರಿ. ಆದರೆ ಇಲ್ಲಿಯವರೆಗೂ ನೀವು ಯಾರು ಈ ಷಡ್ಯಂತ್ರ ಮಾಡಿದ್ರೆ ತಿಮ್ಮರೋಡಿಯನ್ನು ಅರೆಸ್ಟ್ ಮಾಡೋಕ್ಕಾಗಿಲ್ಲ. ನೀವು ಕಣ್ಮುಂದೆನೇ ಡಿಪಾರ್ಟ್ಮೆಂಟ್ ಮಧ್ಯದಲ್ಲೇ ಇರ್ತಕ್ಕಂಥವ್ರನ್ನ ಅರೆಸ್ಟ್ ಮಾಡಿ ನೀವು ಅವನನ್ನು ಒಳಗಡೆ ಕಳ್ಸೋಕ್ಕಾಗ್ತಾ ಇಲ್ಲ. ಬಹುಶಃ ಇಲ್ಲೋ ಒಂದು ಕಡೆಗೆ ಸರ್ಕಾರದ ಕೆಲವು ಭಾಗಗಳು ಅವರಿಗೆ ಕುಮ್ಮಕ್ಕವನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಏನು ಹೇಳಿದ್ವಿ ಅದು ನಿಜ ಆಗ್ತದೆ ಅಂತಕ್ಕಂಥದ್ದು ಇವರ ಒಂದು ನಡತೆಯಿಂದ ಗೊತ್ತಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಗೌರವಾನ್ವಿತ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಇನ್ನಾದರೂ ಕೂಡ ನಿಮಗೆ ಆ ಮಂಜುನಾಥ ಸ್ವಾಮಿಯ ಭಕ್ತರು ನಿಮಗೆ ಗೌರವ ಕೊಡಬೇಕು ಅಂದರೆ ತಕ್ಷಣದಲ್ಲೇ ಅದನ್ನು ತನಿಖೆಯನ್ನು ವರದಿಯನ್ನು ಬಹಿರಂಗ ಮಾಡಬೇಕು. ಅದರಲ್ಲಿ ಇಲ್ಲಿಯವರೆಗೂ ಕೂಡ 4-5 ತಿಂಗಳಿಂದ ಇಡೀ ರಾಜ್ಯದ ರಾಷ್ಟ್ರದ ಜನಗಳನ್ನು ನಿದ್ದೆ ಕೆಡಿಸಿದ್ರು. ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅದೇ ಪ್ರಚಾರ ಆಗಿತ್ತು. ಜನಗಳ ಮನಸ್ಸಿಗೆ ಘಾಸಿಯಾಗಿತ್ತು. ಇಷ್ಟು ದೊಡ್ಡ ಆಘಾತವನ್ನುಂಟು ಮಾಡಿದಂಥ ಆ ದುಷ್ಟಕೂಟವನ್ನು ತಕ್ಷಣ ಬಂಧಿಸಬೇಕು, ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ವಿ. ಇದನ್ನು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಹೊಣೆ ನೇರವಾಗಿ ನೀವೇ ಆಗ್ತೀರಿ. ನಾನು ಮೊದಲು ಹೇಳಿದ್ದೆ, ನೀವು ಸಚಿವರುಗಳಾಗಿದ್ದು ಅಂತವ್ರು ಧರ್ಮಸ್ಥಳಕ್ಕೆ ಹೋಗಿ ಬನ್ನಿ, ಜನಗಳಿಗೆ ನಂಬಿಕೆ ಬರಂಗೆ ಮಾಡಲಿ ಅಂತೇಳಿ. ನನ್ಗೆ ಗೊತ್ತಿರೋಂಗೆ ಇಲ್ಲಿವರೆಗೂ ಒಬ್ಬ ಸಚಿವರು ಕೂಡ ಧರ್ಮಸ್ಥಳಕ್ಕೆ ಹೋಗ್ಲಿಲ್ಲ. ಅಂದ್ರೆ ಈ ಒಂದು ಷಡ್ಯಂತ್ರದಲ್ಲಿ ನೀವು ಪಾಲುದಾರರ, ಜನಗಳಿಗೆ ಅನುಮಾನ ಬರ್ತಾ ಐತೆ. ಸೊ ಇವೆಲ್ಲವನ್ನು ಕೂಡ ನಿವಾರಿಸ್ಬೇಕು ಅಂತಂದ್ರೆ ನೀವು ಡಿಸೆಂಬರ್ವರೆಗೂ ಕಾಯೋದು ಬೇಡ. ದಯವಿಟ್ಟು ಇನ್ನೊಂದು ವಾರ 10 ದಿನದ ಒಳಗಡೆಗೆ ಎಲ್ಲ ಮುಗಿದಿದೆ. ಅದೆಲ್ಲ ಕೂಡ ಬಹಿರಂಗವಾದಂಥ ವರದಿಯನ್ನು ಹಾಕೋದಕ್ಕೆ ನಿಮ್ಗೆ ಯಾರು ಅಡ್ಡಿ? ನಿಮ್ಗೆ ಯಾರಾದರೂ ಕೂಡ ನಗರ ನಕ್ಸಲೈಟ್ಗಳು ಏನಾದರೂ ಒತ್ತಡ ಇದೆಯಾ? ವಿಚಾರವಾದಿಗಳದ್ದು ಏನಾದರೂ ಒತ್ತಡ ಇದೆಯಾ? ಈ ವಿಚಾರದಲ್ಲಿ ಆಗಾಗ ಸಣ್ಣ ಸಣ್ಣ ಒಂದು ಹೋರಾಟಗಳನ್ನು ಮಾಡೋದಕ್ಕೂ ಶುರು ಮಾಡವ್ರೆ. ಸೊ ಈ ದೃಷ್ಟಿಯಿಂದ ಸರ್ಕಾರದ ಮೇಲೆ ನಮಗೆ ಅನುಮಾನ ಇದೆ. ಅನುಮಾನ ಪರಿಹಾರ ಆಗಬೇಕಾದ್ರೆ ವರದಿಯನ್ನು ತಕ್ಷಣ ಮಂಡಿಸ್ಬೇಕು. ನೋಡಿದೆ, ನಾನು ಮಾಧ್ಯಮದಲ್ಲಿ ನೋಡಿದೆ, 3 ಕಡೆ ಕೂಡ ಸಮತಟ್ಟಾದಂಥ ಜಾಗ ಇಲ್ಲ, ಬೆಟ್ಟಗಳಿದೆ, ಬೆಟ್ಟಗಳನ್ನೆಲ್ಲ ಕೂಡ ತೆಗಿಬೇಕು ಅಂತೇಳಿ ಪರಿಸರ ಇಲಾಖೆ ನನಗೆ ಗೊತ್ತಿರೋ ಹಾಗೆ ಬೆಟ್ಟಗಳನ್ನ ಅವೆಲ್ಲ ಈಗ ಶಿವಗಂಗೆ ಬೆಟ್ಟ ತೆಗಿಯೋಕ್ಕಾಗ್ತದಾ? ನೆಲಮಂಗಲಲ್ಲಿದೆ, ಮುಟ್ಟಕ್ಕೆ ಸಾಧ್ಯ ಇಲ್ಲ. ನೀವು ಕನಕಪುರ ಕಡೆ ಬಂದರೆ ಸಾವಂದುರ್ಗ ಬೆಟ್ಟವನ್ನು ತೆಗಿಯೋಕ್ಕಾಗ್ತದಾ? ತೆಗಿಯೋಕ್ಕಾಗೋದೇ ಇಲ್ಲ ಅದರಲ್ಲಿ. ಬಟ್ ಅದನ್ನು ಬಿಟ್ಟು ಕೂಡ ಬೇರೆ ಜಾಗಗಳಿದೆ, ಮಾಡೋದಿದ್ರೆ ಮಾಡ್ಬೋದು. ಆದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ 125 ಕಿಲೋಮೀಟರ್ ವ್ಯಾಪ್ತಿನೊಳಗಡೆ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅದು ಅಗ್ರಿಮೆಂಟ್ ಆಗೈತೆ. ನೀವು ಕೊಡ್ತೀವಿ ಅಂತಂದ್ರೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೊಡಬೇಕೇ ಹೊರ್ತದೆ, ಪ್ರತ್ಯೇಕವಾಗಿ ಮಾಡೋಕ್ಕಾಗೋದಿಲ್ಲ. ಅದರಲ್ಲಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ. ಅದನ್ನು ರಾಜ್ಯ ಸರ್ಕಾರದ ಪಾಲೆಷ್ಟು, ಕೇಂದ್ರ ಸರ್ಕಾರದ ಪಾಲೆಷ್ಟು, ಎಷ್ಟು ವೆಚ್ಚ ಆಗ್ತದೆ ಅಂತಕ್ಕಂಥ ಸಂಪೂರ್ಣವಾದಂಥ ಡೀಟೇಲ್ ವರದಿಯನ್ನು ತಯಾರು ಮಾಡಿ ಅದಾದಮೇಲೆ ತಗೊಳ್ಬೇಕಾಗ್ತದೆ. ಬಟ್ ಈಗಿರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒತ್ತಡ ಜಾಸ್ತಿ ಇದೆ. ನೀವು ನೋಡಿರ್ಬೋದು, ಬೆಳಗ್ಗೆ ಹೋದ್ರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ. ಬಹಳಷ್ಟು ಜನ ಇವತ್ತು ಬೆಂಗಳೂರಿಗೆ ಬರ್ತಕ್ಕಂಥದ್ದು ಸಂಚಾರಗಳು ಜಾಸ್ತಿ ಆಗ್ತಾ ಇದೆ. ತಗೊಬಾರ್ದು, ನನ್ನ ಏರಿಯಾದಲ್ಲಿ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ಒಬ್ಬರು, ಅಲ್ಲಾಗಬಾರ್ದು ಇನ್ನೊಂದು ಅಂತೇಳಿ ಪ್ರತಿಷ್ಠೆ ತಗೊಳೋದು ಬೇಡ. ಇಡೀ ರಾಜ್ಯದ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲಿ ಜಾಗ ಇದೆಯೋ, ಕಡಿಮೆ ಬೆಲೆಯಲ್ಲಿ ಆಗ್ತದೋ ಆ ಜಾಗವನ್ನ ಸರ್ಕಾರ ಪ್ರಸ್ತಾವನೆಯನ್ನು ಕಳಿಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.